ವಿವೇಕ್ ಅವರೇ, ಮುಂದಿನ ಪೀಳಿಗೆಗೆ ಏನಾದರೂ ಒಂದು ಕೊಡಬೇಕು ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ವಿದೇಶಕ್ಕೆ ಹೋದಾಗ ಸಂಸ್ಕೃತಿ ಮರೆತು ಬಿಟ್ಟಿದ್ದಾರೆ, ವಿದೇಶಕ್ಕೆ ಹೋದಾಗ ಸಂಪ್ರದಾಯಗಳೆಲ್ಲ ಆಚರಣೆ ಮಾಡ್ತಾರಾ ಇಲ್ವಾ, ಈ ರೀತಿಯ ಅನುಮಾನ ಇರುತ್ತೆ. ಬಟ್ ಮುಂದಿನ ಪೀಳಿಗೆಗೆ ಕೊಡಬೇಕು. ನಮ್ಮ ಸನಾತನ ಧರ್ಮ ಅಂದರೆ ಅಭೂತಪೂರ್ವ, ಅದ್ಭುತ, ಇದು ನಶಿಸಿ ಹೋಗಲಾರದಂಥದ್ದು ಅನ್ನೋ ಆ ಯೋಚನೆ ಇದೆಯಲ್ಲ ನಿಮ್ಮಲ್ಲಿ, ವಿದೇಶದಲ್ಲಿರೋ ಭಾರತೀಯರಲ್ಲಿ. ಅದೇ ಅದ್ಭುತ ಸರ್. ಏನು ಹೇಳ್ತೀರಾ ಅದ್ರ ಬಗ್ಗೆ? ಖಂಡಿತ ಮೇಡಮ್, ಇದೇ ತರ ಎಲ್ಲಾ ದೇಶಗಳಲ್ಲಿ ಇದೇ ತರ ಮುಂದೆ ಒರೆಸ್ಕೊಂಡು, ಅಂದ್ರೆ ಮುಂದೆ ಇದೇ ತರ ರಾಮ್ಲಲ್ಲಾ ಆಗ್ಲಿ, ಎಲ್ಲಾ ದೇವರುಗಳನ್ನ ನಮ್ಮ ಹಿಂದುತ್ವ ನಮ್ಮ ಇದನ್ನ ಬಿಡ್ಕೊಡ್ದೆ ಇದೇ ತರ ನಡ್ಸ್ಕೊಳ್ಳಿ ಅಂತ ಎಲ್ಲಾ ದೇಶದ ಹಿಂದೂ ವಾಸಿಗಳಿಗೆ ಬೇಡ್ಕೋತೀನಿ ನಾನು. ಸೊ ಇದೇ ತರ ಮುಂದೆ ನಮ್ಮ ಭಾರತ ದೇಶನ ಹೆಮ್ಮೆ ಪಡಿಸುವಂತ ವಿಚಾರಗಳನ್ನ ಪ್ಲಸ್ ಇದೇ ತರ ಇವೆಂಟ್ಸ್ ಗಳನ್ನ ನಡೆಸ್ತಾ ಇರೋಣ ಅಂತ ಜೀ ಕನ್ನಡ ತಂಡಕ್ಕೆ ಮತ್ತೆ ಎಲ್ಲಾರ್ಗು ಕೇಳ್ಕೊತೀನಿ ನಾನು. ವಿದೇಶದಲ್ಲಿರೋರಿಗೆ ಮಹತ್ವ ಗೊತ್ತು ಸರ್ ವಿವೇಕ್ ಅವರೇ, ಆದ್ರೆ ಭಾರತದಲ್ಲೇ ಇರೋರು ಕೆಲವರು ಇನ್ನೂ ಕೂಡ ಸ್ವಲ್ಪ ವಿತಂಡವಾದ ಮಾಡ್ತಾರೆ. ಅಂತವ್ರಿಗೆ ನಿಮ್ ಸಂದೇಶ ಏನು ಅಂತ, ಏನ್ ಮೆಸೇಜ್ ಪಾಸ್ ಮಾಡ್ತೀರಿ? ಮೆಸೇಜು ಅನ್ನೋದು ತುಂಬಾ ಸಿಂಪಲ್ ಮೇಡಮ್. ನಮ್ಮವ್ರನ್ನ ನಾವೇ ಸ್ಪಂದಿಸ್ಲಿಲ್ಲ ಅಂದ್ರೆ ಬೇರೇನು ಮಾಡಕ್ಕಾಗಲ್ಲ. ಖಂಡಿತ ಒಗ್ಗಟ್ಟಲ್ಲಿ ಬಲ ಇದೆ. ಅದೇ ಒಂದು ಬಿಗ್ಗೆಸ್ಟ್ ಮೆಸೇಜ್ ಅಂತ ಹೇಳ್ತೀನಿ ನಾನು. ಖಂಡಿತ ನೈಸ್. ವೀಣಾ ಅವರೇ, ಹೆಣ್ಮಕ್ಳು ಅಂದ್ರೆ ಸಂಭ್ರಮ. ಹಬ್ಬ ಹರಿದಿನ ಬಂತು ಅಂತ ಹೇಳಿದ್ರೆ ಯಾರಿಗೆ ಹಬ್ಬ ಆಗುತ್ತೋ ಇಲ್ಲೋ, ನಾವಂತೂ ಹಬ್ಬ ಮಾಡ್ತೀವಿ. ಆ ಸಂಭ್ರಮ ಸೀರೆ ಉಡೋದ್ರಿಂದ ಹಿಡಿದು, ಸೀರೆ ಖರೀದಿ ಮಾಡೋದ್ರಿಂದ ಹಿಡಿದು, ಪೂಜಾ ವಸ್ತುಗಳನ್ನು ತರೋದ್ರಿಂದ ಹಿಡಿದು, ಪೂಜೆ ಮಾಡೋದ್ರಿಂದ ಹಿಡಿದು, ಸಿಹಿ ತಿಂಡಿ ಮಾಡೋದು, ಈ ಥರದ ಪ್ರತಿಯೊಂದು ಇದ್ದೇ ಇರುತ್ತೆ. ನಾಳೆ ನಿಮ್ಮ ಹಬ್ಬ ಹೆಂಗಿದೆ ಅಂತ? ನಾಳೆ ನಮ್ದು ಟ್ರೆಡಿಷನಲ್ ಮಂಗಳೂರಿನ ಸೈಡ್ ಅಲ್ಲಿ, ನಾವು ಮಂಗಳೂರಿನವರು, ಮಂಗಳೂರು ಸೈಡ್ ನಿಂದ ಬಂದವರಿಂದ ಅದೇ ತರದ ಊಟ ಮಾಡುವ ಅಂತ ಎಣಿಸಿದ್ದೇವೆ. ಗೇರು ಬೀಜ ಮತ್ತೆ ಹಾಕಿ ಉಪ್ಕರಿ, ಮಾವಿನ ಹಣ್ಣು ಮತ್ತು ಅನನಾಸು ಹಾಕಿ ಸಾಸಿವೆ, ಮತ್ತೆ ಹಲಸಿನಕಾಯಿ ಮತ್ತೆ ಕಡ್ಲೆ ಹಾಕಿ ಗಶಿ, ಮತ್ತೆ ದೇವರಿಗೆ ಅಕ್ಕಿ ಹಾಕಿದ್ ದಿಮ್ತಿ, ಆ ಅಕ್ಕಿಯ ಪಾಯಸ, ಹಾಲು ಪಾಯಸ, ಮತ್ತೆ ಒಬ್ಬಟ್ಟು ಮಾಡಿ ಊಟ ಮಾಡುವ ಅಂತ ಎಣಿಸಿದ್ದೇವೆ ನಾಳೆಗೆ. ಮತ್ತೆ 60-70 ಜನರ ಒಂದು ಕಮಿಟಿ, ಒಂದು ಗ್ರೂಪ್ ಇದೆ. ಸೊ ಸೇರಿ ಎಲ್ಲ ಭಜನೆ ಎಲ್ಲ ಮಾಡಿ ಆ ರೀತಿ ಊಟ ಮಾಡುವ ಅಂತ ಎಣಿಸಿದ್ದೇವೆ. ನೀವು ಹೇಳಿದಾಗೆ ಹನುಮಂತ ಇಲ್ದೆ, ಇನ್ನೊಬ್ರು ಹೇಳಿದ್ರು ಕಾಲ ತಸ್ಮೈ ನಮಃ. ನಾವಿಲ್ಲಿರುವುದು ಮುಸ್ಲಿಂ ದೇಶದಲ್ಲಿ, ಆದ್ರೂ ನಾವಿರುವುದು ಇಲ್ಲಿ ಮುಸ್ಲಿಂ ರಾಷ್ಟ್ರದಲ್ಲಿ ತುಂಬಾ ವರ್ಷದಿಂದ ಇದ್ದೇವೆ. ಆದ್ರೂ ನಾವು ನಮ್ಮತನವನ್ನು ಉಳಿಸಿಕೊಳ್ಳಿಕ್ಕೆ ನಮ್ಮ ಮಕ್ಕಳಿಗೆ ನಮ್ಮ ಸಂಪ್ರದಾಯವನ್ನು ಎಲ್ಲ ಕಲಿಸಿದ್ದೇವೆ ಇಷ್ಟರ ತನಕ. ಇಲ್ಲಿರುವ ಸಣ್ಣ ಹಿಡಿದು ಈಗ ಕಾಲೇಜಿಗೆ ಹೋಗುವ ಮಕ್ಕಳು ತನಕ ನಾವು ಬಂದ ಮೇಲೆ ಎಲ್ಲಾ ಮಕ್ಕಳು ಚೆನ್ನಾಗಿ ಭಜನೆ ಹೇಳ್ತೇವೆ. ಇಲ್ಲಿ ಪೂರ್ಣ ವಿದ್ಯಾ ಅಂತ ಕ್ಲಾಸ್ ಇದೆ, ಒಳ್ಳೆ ತರ ಎಲ್ಲ ಮಕ್ಕಳಿಗೂ ಸಂಪ್ರದಾಯ ಕಲಿಸ್ತಾರೆ, ಮಂತ್ರ ಭಜನೆ ಎಲ್ಲ ಕಲಿಸ್ತಾ ಇದ್ದೇವೆ. ಅಂದ್ರೆ ಮುಸ್ಲಿಂ ರಾಷ್ಟ್ರದಲ್ಲಿದ್ರು ಪರದೇಶದಲ್ಲಿರುವ ಭಾವನೆಯನ್ನು ಬಿಟ್ಟು ನಾವು ಭಾರತೀಯತನವನ್ನು ತೋರಿಸ್ಲಿಕ್ಕೆ ನಮ್ಮ ಮಕ್ಕಳಿಗೆ ತುಂಬಾ ಕಷ್ಟದಲ್ಲಿ ನಡೆಸಿಕೊಂಡು ಹೋಗ್ತಾ ಇದ್ದೇವೆ. ಅದ್ಭುತ, ಅದ್ಭುತ. ಬಹಳ ಖುಷಿ ಆಯ್ತು ಇಂಥ ಮಾತು ಕೇಳೋದಕ್ಕೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.